ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಮೇಲೆ ಯೂಸಿಂಗ್ ದ ನಾರ್ಮಲ್ ಫಾರ್ಮ್ ಮೆಥಡ್. ಸೊ ಎಕಲಾನ್ ಫಾರ್ಮ್ ಮೆಥಡ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಎಷ್ಟೊಂದು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನೇ ಸಾಲ್ವ್ ಮಾಡಿದ್ದೀನಿ, ನಿಯರ್ಲಿ 10 ಪ್ರಾಬ್ಲಮ್ಸ್ ಏನೋ ಸಾಲ್ವ್ ಮಾಡಿದ್ದೀನಿ, ನೀವು ನೋಡಬಹುದು. ಸೊ ಈಗ ನಾರ್ಮಲ್ ಫಾರ್ಮ್ ಅಂತ ಬಂದಾಗ ನಾವಿಲ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ. ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಆಲ್ಟರ್ನೇಟಿವ್ ಆಗಿ ಫಸ್ಟ್ ರೋ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ ನೆಕ್ಸ್ಟ್ ಕಾಲಮ್, ಆ ಥರ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಈಗ ನಮಗೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದು ABCDEF GHI ಯಾವುದಾದ್ರೂ ವ್ಯಾಲ್ಯೂಸ್ ಇರ್ಬೋದು. ಇದು ಸರಿನಾ? 0 ಇರ್ಬೋದು, ಪಾಸಿಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ನೆಗೆಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ಫ್ರಾಕ್ಷನ್ಸ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ಸರಿನಾ? ಸೊ ಅದನ್ನ ನಾವೇನ್ ಮಾಡಬೇಕು, ಫಸ್ಟ್ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ರ್ಯಾಂಕ್ ಬೇಕು ಅಂತಂದ್ರೆ ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. ಆಮೇಲೆ ಆ ಮ್ಯಾಟ್ರಿಕ್ಸ್ ಅನ್ನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇದ್ರದ್ದು ರ್ಯಾಂಕ್ ಏನು ಅಂತ. ಗೊತ್ತಾಯ್ತಾ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಈಗ ಇಲ್ಲಿ ನಾರ್ಮಲ್ ಫಾರ್ಮ್ ಯಾವ ರೀತಿ ಇರ್ತದೆ? ಸಿಂಪಲ್, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಬೋದು. ಏನೋ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ. ಇಲ್ಲಿ ನೋಡಿ ಇವೆ ಅಲ್ವೇನಪ್ಪ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಇಲ್ಲಿ 3x3 ತಗೊಂಡಿದ್ದೀನಿ ಅಷ್ಟೇ. ಅವರು ಯಾವ್ದಾದ್ರು ಸೈಜಿನ ಮ್ಯಾಟ್ರಿಕ್ಸ್ ಅನ್ನ ಕೊಡ್ಬೋದು. ನೀವು ಇಷ್ಟೇ ತಿಳ್ಕೊಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, 0 ಬರಲಿ, ಪ್ಲಸ್ ಅಲ್ಲಿ ಬರಲಿ, ಮೈನಸ್ ಅಲ್ಲಿ ಬರಲಿ, ಫ್ರಾಕ್ಷನ್ಸ್ ಅಲ್ಲಿ ಬರಲಿ, ಎನಿಥಿಂಗ್. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಬಿಟ್ಟು ಇನ್ನು ಉಳಿದಿರುವಂತ ಪ್ರತಿ ಎಲಿಮೆಂಟು ಕೂಡ ನಮಗೆ 0 ಆಗಿರ್ಬೇಕು. ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಬಿಟ್ಟು ಉಳಿದಿರುವಂತಹ ಎಲಿಮೆಂಟ್ಸ್ ಎಲ್ಲ ಫಿಕ್ಸ್ಡ್ ಆಗಿ 0 ಆಗಿರ್ಲೇಬೇಕು. ಡಯಾಗ್ನಲ್ ಎಲಿಮೆಂಟ್ 0 ಕೂಡ ಆಗಿರ್ಬೋದು, 1 ಕೂಡ ಆಗಿರ್ಬೋದು, ಪಾಸಿಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ನೆಗೆಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ಫ್ರಾಕ್ಷನ್ಸ್ ಅಲ್ಲಿ ವ್ಯಾಲ್ಯೂಸ್ ಬರ್ಬೋದು, ಓಕೆ. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ ಪಕ್ಕಾ 0 ಆಗಿರ್ಲೇಬೇಕು. ಸೊ ಕನ್ವರ್ಟ್ ಮಾಡ್ತಾ ಹೋಗೋಣ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ಗೆ. ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ನೋಡಿ ಇಲ್ಲಿ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ದಿಸ್ ಈಸ್ ರೋ ನಂಬರ್ 4. ಹಾರಿಜಾಂಟಲ್ ಆಗಿದ್ರೆ ಅವುಗಳನ್ನ ರೋಸ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಈಸ್ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಕಾಲಮ್ ನಂಬರ್ 4. ವರ್ಟಿಕಲ್ ಆಗಿದ್ರೆ ಅವುಗಳನ್ನ ಕಾಲಮ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಹಾರಿಜಾಂಟಲ್ ಇದ್ರೆ ರೋಸ್, ವರ್ಟಿಕಲ್ ಇದ್ರೆ ಕಾಲಮ್. ಇಷ್ಟು ಗೊತ್ತಾಯ್ತಾ? ಎಸ್. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು? 1. ಅದರ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ ನಾವು 0 ಮಾಡಬೇಕು. ನೆಕ್ಸ್ಟ್ ಅದರ ಬಲಗಡೆ ಸೈಡ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ ನಾನು 0 ಮಾಡಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಬೇರೆ ಯಾವ ಎಲಿಮೆಂಟ್ ಕೂಡ ನನಗೆ ನಾನ್ ಜೀರೋ ಎಲಿಮೆಂಟ್ ಆಗಿರಬಾರ್ದು. ಇಷ್ಟೇ ಸಿಂಪಲ್. ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಉಳಿದಿರೋದೆಲ್ಲ 0 ಆಗ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಅನ್ನ 0 ಮಾಡ್ತೀನಿ, ಬಲಗಡೆ ವ್ಯಾಲ್ಯೂಸ್ ಅನ್ನ 0 ಮಾಡ್ತೀನಿ. ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಬೇಕು. ಡಯಾಗ್ನಲ್ ಎಲಿಮೆಂಟ್ ಬಲಗಡೆ ಸೈಡ್ ಅಲ್ಲಿ ಇರುವಂತ ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಬೇಕು. ಗೊತ್ತಾಯ್ತಾ ಯಾವ ರೀತಿ ಅಂತ? ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಬಲಗಡೆ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಈಗ ಫಸ್ಟ್ ಏನ್ ಮಾಡಿ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ಈ 3 ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್ ಇಂದು ಈಕ್ವೇಶನ್ ಗಳನ್ನ ಬರೀರಿ. ಯಾವ ರೀತಿ ಬರೆಯೋದು ನೋಡಿ ಇಲ್ಲಿ. ರೋ 2 ಅಲ್ಲಿರುವಂತ 2 ಅನ್ನ 0 ಮಾಡ್ಬೇಕು. ಸೊ ರೋ 2 ಗೊಂದು ಈಕ್ವೇಶನ್ ಅನ್ನ ಬರೀತಾ ಹೋಗೋಣ. ನೆಕ್ಸ್ಟ್ ರೋ 3 ಅಲ್ಲಿರುವಂತ 3 ಅನ್ನ 0 ಮಾಡ್ಬೇಕು. ಸೊ ರೋ 3 ಗೊಂದು ಈಕ್ವೇಶನ್ ಬರೆಯೋಣ. ರೋ 4 ಅಲ್ಲಿರುವಂತ 1 ಅನ್ನ ನಾನು 0 ಮಾಡ್ಬೇಕು. ಸೊ ರೋ 4 ಗೊಂದು ಈಕ್ವೇಶನ್ ಅನ್ನ ಬರೀತಾ ಹೋಗೋಣ. ಗೊತ್ತಾಯ್ತಾ? ಈಗ ಯಾರ ರೆಫರೆನ್ಸ್ ಅಲ್ಲಿ ನಾವು ಈಕ್ವೇಶನ್ ಅನ್ನ ಬರಿಬೇಕು? ಸಿಂಪಲ್. ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರೋಂಥದ್ದಕ್ಕೆ ತಾನೇ ಇವುಗಳನ್ನ ನಾನು 0 ಮಾಡ್ತಾ ಇರೋದು. ಸೊ ಈ ಒಂದು ಡಯಾಗ್ನಲ್ ಎಲಿಮೆಂಟಿನ ರೆಫರೆನ್ಸ್ ಅಲ್ಲಿ ಬರಿಬೇಕು. ಆ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇದೆಯಪ್ಪ? ರೋ 1 ಅಲ್ಲಿ ಇದೆ. ಸೊ ರೋ 1 ರೆಫರೆನ್ಸ್ ಅನ್ನ ತಗೋಬೇಕು. ರೋ 1 ರೋ 1 ರೋ 1. ಗೊತ್ತಾಯ್ತಾ? ರೋ 1 ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರುತ್ತೆ ಆ ಒಂದು ರೋ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂತೀವಿ. ಈಗ ಸಿಂಪಲ್ ಟೆಕ್ನಿಕ್ 0 ಮಾಡೋದಕ್ಕೆ, ರೋ 2 ಅಲ್ಲಿರುವಂತ 2 ಅನ್ನ ರೋ 1 ಜೊತೆ ಬರೀರಿ. ರೋ 1 ಅಲ್ಲಿರುವಂತ 1 ಅನ್ನ ರೋ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಏನು? ರೋ 2 ಅಲ್ಲಿರುವಂತ 2 ಅನ್ನ ರೋ 1 ಜೊತೆ, ರೋ 1 ಅಲ್ಲಿರುವಂತ 1 ಅನ್ನ ರೋ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ ಇಲ್ಲಿ ಬರಿ. ರೋ 3 ಅಲ್ಲಿರುವಂತ 3 ಅನ್ನ 0 ಮಾಡ್ಬೇಕು. ಸೊ ರೋ 1 ಜೊತೆ ಬರೀರಿ 3 ಅನ್ನ, ರೋ 1 ಅಲ್ಲಿರುವಂತ 1 ಅನ್ನ ರೋ 3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ರೋ 4 ಅಲ್ಲಿರುವಂತ 1 ಅನ್ನ ನಾನು 0 ಮಾಡ್ಬೇಕು. ಸೊ ರೋ 1 ಜೊತೆ ಬರೀರಿ 1 ಅನ್ನ, ರೋ 1 ಅಲ್ಲಿರುವಂತ 1 ಅನ್ನ ರೋ 4 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಈಕ್ವೇಶನ್ ಕನ್ಸ್ಟ್ರಕ್ಟ್ ಆಗೇ ಬಿಡ್ತು. ಈಸಿ. ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. ಆಮೇಲೆ ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡೋದು. ಸರಿನಾ? ಒಂದ್ಸಲಿ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದೆ ಅಂದ್ರೆ ಮ್ಯಾಟ್ರಿಕ್ಸ್ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಮ್ಯಾಟ್ರಿಕ್ಸ್ ಅಪ್ಡೇಟ್ ಮಾಡ್ಕೋಬೇಕು. ಆ ತರ
ಈಗ ರೋ 2 ರೋ 3 ರೋ 4 ಮಾತ್ರ ನಾನು ಈಕ್ವೇಶನ್ ಅಪ್ಲೈ ಮಾಡಿರೋದು. ಸೊ ರೋ 1 ಆಸ್ ಇಟ್ ಈಸ್ ಇರುತ್ತೆ, 1 2 1 3. ನೆಕ್ಸ್ಟ್ 1 ಇಂಟು R2 ಅಂತಂದ್ರೆ R2 ಆಗುತ್ತೆ ಮೈನಸ್ 2 ಇಂಟು R1. R2 ವ್ಯಾಲ್ಯೂ ಏನಿದೆ ಮೊದಲನೇದು 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ. ಗೊತ್ತಾಯ್ತಾ? ಈ 2 ಇನ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1, 2 ಮೈನಸ್ 2 0 ಆಯ್ತು. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 4 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 2 2 4, 4 ಮೈನಸ್ 4 ವಿಲ್ ಬಿ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 1, 2 ಮೈನಸ್ 2 ಈಸ್ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ ನಮಗೆ 6 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 3, 3 2 6, 6 ಮೈನಸ್ 6 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ ಈಗ R3 ಈಕ್ವೇಶನ್ಗೆ ಬರ್ತಾ ಹೋಗೋಣ. 1 ಇಂಟು R3 ವಿಲ್ ಬಿ R3. ನೆಕ್ಸ್ಟ್ ಮೈನಸ್ 3 ಇಂಟು R1 ಇದೆ ಅಲ್ವಾ ಈಕ್ವೇಶನ್ ಇರೋದು. R3 ವ್ಯಾಲ್ಯೂ ಏನಿದೆ 3 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 1, 3 ಮೈನಸ್ 3 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 6 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 3 2 6, 6 ಮೈನಸ್ 6 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 4 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 1. ಸೊ 4 ಮೈನಸ್ 3 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ 9. ಸೊ R3 ವ್ಯಾಲ್ಯೂ ಇಸ್ 9 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 3. ಸೊ 3 3 9, 9 ಮೈನಸ್ 9 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ ಇವಾಗ R4 ಈಕ್ವೇಶನ್ಗೆ ಹೋಗೋಣ. R4 ಏನು ಈಕ್ವೇಶನ್ 1 ಇಂಟು R4 ವಿಲ್ ಬಿ R4 ಮೈನಸ್ 1 ಇಂಟು R1 ಅಂತ ಅಂದ್ರೆ R1, R4 ಮೈನಸ್ R1, R4 ಮೈನಸ್ R1 ಈ ತರ. 1 ಮೈನಸ್ 1 ಏನಾಗುತ್ತೆ 0 ಆಗುತ್ತೆ, 2 ಮೈನಸ್ 2 ಏನಾಗುತ್ತೆ 0 ಆಗುತ್ತೆ, 2 ಮೈನಸ್ 1 ಗೊತ್ತಾಯ್ತಾ? R4 ಮೈನಸ್ R1 ಮಾಡ್ತಿರೋದು. ಸೊ 2 ಮೈನಸ್ 1 ಅಂತಂದ್ರೆ ಇಟ್ ವಿಲ್ ಬಿ 1. ನೆಕ್ಸ್ಟ್ 3 ಮೈನಸ್ 3 ಇಟ್ ವಿಲ್ ಬಿ ಈಕ್ವಲ್ ಟು 0. ಗೊತ್ತಾಯ್ತಾ? ಎಸ್. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಮಾಡಾಕಿದ್ದೀನಿ. ಈಗ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು. ಸೊ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಏನು ಅಪ್ಲೈ ಮಾಡಬೇಕು? ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ನೆನಪಿರ್ಲಿ, ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸೊ ದಿಸ್ ಈಸ್ ಕಾಲಮ್ 1, ದಿಸ್ ಈಸ್ ಕಾಲಮ್ 2, ದಿಸ್ ಈಸ್ ಕಾಲಮ್ ನಂಬರ್ 3 ಅಂಡ್ ದಿಸ್ ಈಸ್ ಕಾಲಮ್ ನಂಬರ್ 4. ಸೊ ಈ ಕ್ವೆಶನ್ ಅನ್ನ ಬರಿಬೇಕು. ಯಾವ ರೀತಿ ಬರಿತೀನಿ? ಕಾಲಮ್ ನಂಬರ್ 2 ಅಲ್ಲಿರುವಂತ 2 ಅನ್ನ 0 ಮಾಡೋದಕ್ಕೆ, ಕಾಲಮ್ 3 ಅಲ್ಲಿರುವಂತ 1 ಅನ್ನ 0 ಮಾಡೋದಕ್ಕೆ, ಕಾಲಮ್ 4 ಅಲ್ಲಿರುವಂತ 3 ಅನ್ನ 0 ಮಾಡೋದಕ್ಕೆ. ಸೊ C2 C3 C4 ಗೆ ಈಕ್ವೇಶನ್ ಬರಿಬೇಕು. C2 C3 C4 ಗೆ ನಾವು ಈಕ್ವೇಶನ್ ಅನ್ನ ಬರಿತಾ ಹೋಗೋಣ. ಸೊ ಯಾರ ರೆಫರೆನ್ಸ್ ಅನ್ನ ತಗೋಬೇಕು? ಸಿಂಪಲ್, ಡಯಾಗ್ನಲ್ ಎಲಿಮೆಂಟ್ ಯಾವ ಕಾಲಮ್ ಅಲ್ಲಿ ಇದೆ ಅದರ ರೆಫರೆನ್ಸ್. ಎಲ್ಲಿದೆ ಡಯಾಗ್ನಲ್ ಎಲಿಮೆಂಟ್ 1 ವಿಚ್ ಇಸ್ ಇನ್ ಕಾಲಮ್ ನಂಬರ್ 1. ಸೊ ಕಾಲಮ್ ನಂಬರ್ 1 ನ ರೆಫರೆನ್ಸ್ ಅನ್ನ ತಗೊಂತ ಹೋಗೋಣ. ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರುತ್ತೆ ಅದ್ರದ್ದು ರೆಫರೆನ್ಸ್ ಅನ್ನ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನು? ಕಾಲಮ್ 2 ಅಲ್ಲಿರುವಂತ 2 ಅನ್ನ 0 ಮಾಡಬೇಕು ಅಂತಂದ್ರೆ ಆ 2 ಅನ್ನ ಕಾಲಮ್ 1 ಜೊತೆ ಬರೀರಿ. ಕಾಲಮ್ 1 ಅಲ್ಲಿರುವಂತ 1 ಅನ್ನ ಕಾಲಮ್ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ಕಾಲಮ್ 3 ಅಲ್ಲಿರುವಂತ 1 ಅನ್ನ 0 ಮಾಡಬೇಕು ಅಂದ್ರೆ ಕಾಲಮ್ 1 ಜೊತೆ ಬರೀಬೇಕು. ಕಾಲಮ್ 1 ಅಲ್ಲಿರುವಂತ 1 ಅನ್ನ ಕಾಲಮ್ 3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ಕಾಲಮ್ 4 ಅಲ್ಲಿರುವಂತ 3 ಅನ್ನ 0 ಮಾಡಬೇಕು. ಸೊ ಅದನ್ನ ಕಾಲಮ್ 1 ಜೊತೆ ಬರೀರಿ. ಕಾಲಮ್ 1 ಅಲ್ಲಿರುವಂತಹ 1 ಅನ್ನ ಕಾಲಮ್ 4 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಸೊ ಈಕ್ವೇಶನ್ಸ್ ರೆಡಿ ಆಗಿದೆ. ಸೊ ಮ್ಯಾಟ್ರಿಕ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗೋಣ. ಎ ವಿಲ್ ಬಿ ಈಕ್ವಲ್ ಟು ಕಾಲಮ್ 2 3 4 ಗೆ ಮಾತ್ರ ಅಪ್ಲೈ ಮಾಡಿರೋದು. ಸೊ ಕಾಲಮ್ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ 1 0 0 0 ಹಂಗೆ ಉಳ್ಕೊಂತು. ಈಗ ಮೊದಲನೇದೇನು ಈಕ್ವೇಶನ್? 1 ಇಂಟು C2 ಅಂತಂದ್ರೆ C2 ಮೈನಸ್ 2 ಇಂಟು C1. ನಾನಿಲ್ಲಿ ಅಳಿಸ್ಬೋದಿತ್ತು, ಅಳಿಸಿಲ್ಲ. ಯಾಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡಾಗ ನಿಮಗೆ ಒಂದೊಂದ್ಸಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನಕ್ಕೆ ಡೈರೆಕ್ಟ್ ಆಗಿ C2 ಅಂತ ಬರ್ದಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅಷ್ಟೇ. ಸೊ C2 ವ್ಯಾಲ್ಯೂ ಏನಿದೆ ನಮ್ಗೆ ಇಲ್ಲಿ 2 ಇದೆ, 2 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿರೋದು 1. ಸೊ 2 ಮೈನಸ್ 2 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C2 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ 0 ಮೈನಸ್ 0 0 ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಸೇಮ್ C2 ವ್ಯಾಲ್ಯೂ 0 ಇದೆ, C1 ವ್ಯಾಲ್ಯೂ 0 ಇದೆ, ಸೇಮೇ ಬರ್ತಾ ಹೋಗುತ್ತೆ 0. ನೆಕ್ಸ್ಟ್ C2 ವ್ಯಾಲ್ಯೂ ಕೂಡ 0 ಇದೆ, C1 ವ್ಯಾಲ್ಯೂ ಮತ್ತೆ 0 ಇದೆ. ಸೊ ಸೇಮ್ ವ್ಯಾಲ್ಯೂನೇ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 0. ಈಗ ಕಾಲಮ್ ನಂಬರ್ 3 ದಿ ಈಕ್ವೇಶನ್ಗೆ ಹೋಗೋಣ. ಏನು ಕಾಲಮ್ ನಂಬರ್ 3 ಈಕ್ವೇಶನ್? 1 ಇಂಟು C3 ಅಂತಂದ್ರೆ C3 ಮೈನಸ್ 1 ಇಂಟು C1 ಅಂತಂದ್ರೆ C1. C3 ಮೈನಸ್ C1 ಮಾಡಿ. 1 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. 0 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 0. 1 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 1. 1 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 1. ಏನ್ ಮಾಡಿದ್ದು ನಾವು? C3 ಮೈನಸ್ C1 ಮಾಡಿದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಏನು?
C4 ಮೈನಸ್ 3C1 ಆಗುತ್ತೆ. 1 ಇಂಟು C4 ಅಂತಂದ್ರೆ C4 ಮೈನಸ್ 3C1. C4 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಪ್ಪ ಇರೋದು 1 ಇದೆ. ಸೊ 3 ಮೈನಸ್ 3 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C4 ವ್ಯಾಲ್ಯೂ ಏನಿದೆ ನಮಗೆ 0 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0. 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ ಮತ್ತೆ C4 ವ್ಯಾಲ್ಯೂ 0ನೇ ಇದೆ, C1 ವ್ಯಾಲ್ಯೂ 0ನೇ ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ 0ನೇ ಬರ್ತಾ ಹೋಗುತ್ತೆ. ಸೇಮ್ ಆನ್ಸರ್. C4 ವ್ಯಾಲ್ಯೂ 0, C1 ವ್ಯಾಲ್ಯೂ 0. ಸೊ 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಒಂದು 1 ಇದೆ, ಅದನ್ನೊಂದು 0 ಮಾಡಿದ್ರೆ ಸಾಕು. ಬಲಗಡೆ ಆಲ್ರೆಡಿ 0 ಇದೆ. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ಈಗ ಈ ಒಂದನ್ನ ನಾನು 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇದೊಂದನ್ನ 0 ಕನ್ವರ್ಟ್ ಮಾಡಿದ್ರೆ ನಮಗೆ ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಯಾಕೆ ನಾನು ಹೇಳಿದ್ದೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, 0 ಬರಲಿ, 1 ಬರಲಿ, ಪಾಸಿಟಿವ್ ಆಗಿ ಬರಲಿ, ನೆಗೆಟಿವ್ ಆಗಿ ಬರಲಿ, ಫ್ರಾಕ್ಷನ್ಸ್ ಅಲ್ಲಿ ಬರಲಿ, ಯಾವ ಥರನಾದ್ರೂ ಬರಲಿ, ಆದರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದು 0 ಆಗಬೇಕು. ಸೊ ಅದಕ್ಕೋಸ್ಕರ ಇದೊಂದೇ ಉಳ್ಕೊಂಡಿರೋದು. ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದು ಅಂತ ನೋಡಿದಾಗ ಇದು ಒಂದೇ ನಾನ್ 0 ಎಲಿಮೆಂಟ್ ಆಗಿರೋದು. ಸೊ ಅದೊಂದೊಂದು 0 ಆಗಿ ಕನ್ವರ್ಟ್ ಮಾಡಿಬಿಟ್ರೆ ಮುಗೀತು. ಸೊ ಈಗ ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇದೆ. ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಯಾವುದನ್ನ ಅಪ್ಲೈ ಮಾಡಬೇಕು? ರೋ ಟ್ರಾನ್ಸ್ಫಾರ್ಮೇಷನ್, ಕಾಲಮ್ ಟ್ರಾನ್ಸ್ಫಾರ್ಮೇಷನ್? ರೋ ಟ್ರಾನ್ಸ್ಫಾರ್ಮೇಷನ್, ಯಾಕಂದ್ರೆ ಕೆಳಗಡೆ ಇರುವಂಥದ್ದು. ಸೊ ರೋ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡೋಣ. ರೋ 1, ರೋ 2, ರೋ 3, ರೋ 4. ಸೊ ರೋ 4 ಅಲ್ಲಿ 1 ಇದೆ, ಅದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ 1 ವಿಚ್ ಈಸ್ ಇನ್ ರೋ ನಂಬರ್ 3. ಸೊ ರೋ 4ಗೆ ಈಕ್ವೇಶನ್ ಬರೆಯೋಣ ವಿತ್ ದ ರೆಫರೆನ್ಸ್ ಆಫ್ ರೋ 3 ಆ ಥರ. ಸೊ ರೋ 4ಗೊಂದು ಈಕ್ವೇಶನ್ ಅನ್ನ ಬರೀಬೇಕು ವಿತ್ ದ ರೆಫರೆನ್ಸ್ ಆಫ್ ರೋ 3. ಈಗ ಏನ್ ಸಿಂಪಲ್ ಟೆಕ್ನಿಕ್ಕು, ರೋ 4 ಅಲ್ಲಿರುವಂಥ 1 ಅನ್ನ ರೋ 3 ಜೊತೆ, ರೋ 3 ಅಲ್ಲಿರುವಂಥ 1 ಅನ್ನ ರೋ 4 ಜೊತೆ, ಮಧ್ಯದಲ್ಲಿ ಮೈನಸ್. ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಎ ವಿಲ್ ಬಿ ಈಕ್ವಲ್ ಟು, ಕೇವಲ ರೋ 4ಗೆ ಮಾತ್ರ ಈಕ್ವೇಶನ್ ಅಪ್ಲೈ ಮಾಡಿರೋದ್ರಿಂದ ರೋ 1, ರೋ 2, ರೋ 3 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. 1 0 0 0 0 0 0 0 0 0 1 0. ಈಗ 1 ಇಂಟು R4 ಅಂತಂದ್ರೆ R4 ಮೈನಸ್ 1 ಇಂಟು R3 ಅಂತಂದ್ರೆ R3, R4 ಮೈನಸ್ R3, R4 ಮೈನಸ್ R3 ಆ ಥರ. 0 ಮೈನಸ್ 0 ಏನಾಗುತ್ತೆ 0 ಆಗುತ್ತೆ. 0 ಮೈನಸ್ 0 ಏನಾಗುತ್ತೆ 0 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ 0 ಆಗುತ್ತೆ. 0 ಮೈನಸ್ 0 ಏನಾಗುತ್ತೆ 0 ಆಗುತ್ತೆ. ಸೊ R4 ಮೈನಸ್ R3. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ನಾಲ್ಕನೇ ಡಯಾಗ್ನಲ್ ಎಲಿಮೆಂಟ್ಗೆ ಕೆಳಗಡೆ ಮತ್ತೆ ಬಲಗಡೆ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಈಗ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಇರ್ಬೋದು, ಆದರೆ ಉಳಿದಿರುವಂಥ ಎಲ್ಲ ವ್ಯಾಲ್ಯೂಸ್ ನಮಗೆ 0 ಇದಾವೆ. ಸೊ ಈಗ ಇದು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ. ಸೊ ಲಾಸ್ಟ್ ಅಲ್ಲಿ ಬರ್ಕೊಂತ ಹೋಗಿ, ದೇರ್ ಫೋರ್ ದಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ಯಾಕಂದ್ರೆ ಎ ಫಾರ್ಮೆಟ್ ಅಲ್ಲೇ ಕೊಟ್ಟಿರುವಂಥದ್ದು. ಸೊ ಎ ವೇರಿಯಬಲ್ ಅನ್ನ ಕೊಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ ಅದನ್ನೇ ಬರೆಯೋಣ. ಸೊ ರ್ಯಾಂಕ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಪ್ರತಿ ಒಂದು ರೋನ ನೋಡ್ತಾ ಹೋಗ್ಬೇಕು. ಏನು, ರೋಸ್ ಮಾತ್ರ, ಕಾಲಮ್ ಅಲ್ಲ, ಕೇವಲ ರೋಗಳನ್ನ ಮಾತ್ರ ನೋಡ್ಬೇಕು. ರೋ 1, ರೋ 2, ರೋ 3, ರೋ 4 ಪ್ರತಿಯೊಂದನ್ನು ನೋಡಿ. ಮೊದಲಿಗೆ ರೋ ನಂಬರ್ 1 ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇರಬೇಕು. ಏನು, ಅಟ್ಲೀಸ್ಟ್ ಒಂದಾದ್ರೂ ಕೂಡ ನಾನ್ 0 ಎಲಿಮೆಂಟ್ ಇದ್ರೆ ಮಾತ್ರ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ನಾನ್ 0 ಎಲಿಮೆಂಟ್ ಅಂತ ಅಂದ್ರೆ ಏನು, 0 ಬಿಟ್ಟು ಬೇರೆ ಯಾವ್ದಾದ್ರೂ ಎಲಿಮೆಂಟ್, ಪಾಸಿಟಿವ್ ಅಲ್ಲಿ ಇರಲಿ, ನೆಗೆಟಿವ್ ಅಲ್ಲಿ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ನನಗೆ ಚಿಂತೆ ಇಲ್ಲ. ಏನು, ನನಗೆ 0 ಬಿಟ್ಟು ಬೇರೆ ಎಲಿಮೆಂಟ್ ಇರಬೇಕು, ಅಟ್ಲೀಸ್ಟ್ ಒಂದಾದ್ರೂ ಸಾಕು. ನೋಡಿ, ಇಲ್ಲಿ 3 zeros ಇದಾವೆ, ಆದ್ರೆ 1 ಇದೆ. ಸರಿನಾ, 3 0 ಇರ್ಬೋದು, ಆದ್ರೆ ಅಟ್ಲೀಸ್ಟ್ 1 ನಾನ್ 0 ಎಲಿಮೆಂಟ್ ಇದೆ. 1 ಇಸ್ ದ ನಾನ್ 0 ಎಲಿಮೆಂಟ್ ಅಲ್ವಾ, 0ನ ಬಿಟ್ಟು ಬೇರೆ ನಂಬರ್ ಅದು. ಸೊ ಇಟ್ ಇಸ್ ದ ನಾನ್ 0 ಎಲಿಮೆಂಟ್. ಸೊ ಇರೋದ್ರಿಂದ ಏನ್ ಮಾಡಬೇಕು, ಆ ಒಂದು ರೋ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಟಿಕ್ ಮಾರ್ಕ್ ಹಾಕಿದೀನಿ, 1 ಅಂತ ಬರ್ಕೊಳ್ಳಿ. ಅಂದ್ರೆ ವಿ ಆರ್ ಜಸ್ಟ್ ರೈಟಿಂಗ್ ದ ಕೌಂಟ್ ಆಫ್ ದ ರೋಸ್ ವಿಚ್ ಹ್ಯಾಸ್ ಬೀನ್ ಕನ್ಸಿಡರ್ ಫಾರ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಈಗ ಒಂದು ರೋ ಕನ್ಸಿಡರ್ ಆಗಿದೆ ಆ ತರ. ನೆಕ್ಸ್ಟ್ ಎರಡನೇ ರೋಗ್ ಬನ್ನಿ, 0 0 0 0 ಎಲ್ಲವೂ ಕೂಡ 0 ಇದಾವೆ. ಸೊ ಅಟ್ಲೀಸ್ಟ್ ಒಂದು ಕೂಡ ನನಗೆ ನಾನ್ 0 ಎಲಿಮೆಂಟ್ ಇಲ್ಲ, ಅಂದ್ರೆ 0 ಬಿಟ್ಟು ಬೇರೆ ಎಲಿಮೆಂಟ್ ಇಲ್ವೇ ಇಲ್ಲ ಒಂದು ಕೂಡ. ಸೊ ಏನ್ ಮಾಡ್ತೀವಿ, ಈ ಒಂದು ರೋ ಅನ್ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಮೂರನೇ ರೋಗ್ ಬರೋಣ, 0 0 1 0. ಸೊ 3 zeros ಇರ್ಬೋದು, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆ. ಸೊ ಈಗ ಆ ಒಂದು ರೋ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕು. ಸೊ +1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 0 0 0 0 ನಾಲ್ಕು ಕೂಡ 0 ಇದಾವೆ. ಸೊ ಅಟ್ಲೀಸ್ಟ್ ಒಂದು ಕೂಡ ನಮಗೆ ನಾನ್ 0 ಎಲಿಮೆಂಟ್ ಇಲ್ಲ, ಅದಕ್ಕೆ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಈಗ 1 + 1 ಏನಾಯ್ತು, 2 ಆಯ್ತು. ಸೊ 2 ಈಸ್ ದ ರ್ಯಾಂಕ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಇಷ್ಟೇ ಸಿಂಪಲ್.
ಈ ಥರ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.